ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಮಾರ್ಕನು ಬರೆದ ಸುವಾರ್ತೆಯ ಒಂದು ಆ, ತುಂಬಾನೇ ಪರಿಚಿತ ಆದರೆ ಅಷ್ಟೇ ಆಳವಾದ ಒಂದು ಕಥೆಯ ಬಗ್ಗೆ ಮಾತಾಡೋಣ. ಒಂದು ಸರೋವರದ ದಡ, 4 ಜನ ಮೀನುಗಾರರು ಮತ್ತು ಅವರ ಬದುಕನ್ನೇ ಬದಲಿಸಿದ ಒಂದು ಮಾತು. ಹೌದು, ಯೇಸುಕ್ರಿಸ್ತರ ಸಾರ್ವಜನಿಕ ಸೇವೆಯ ಆರಂಭದ ಕ್ಷಣಗಳಿವು. ನೋಡೋದಕ್ಕೆ ತುಂಬಾ ಸರಳವಾದ ಘಟನೆ. ಏಸು ಬರ್ತಾರೆ, ನನ್ನ ಹಿಂದೆ ಬನ್ನಿ ಅಂತಾರೆ, ಅವರೆಲ್ಲವನ್ನೂ ಬಿಟ್ಟು ಹೊರಡ್ತಾರೆ, ಮುಗಿತು. ಆದ್ರೆ ಯಾಕೆ? ಅದೇ ಇವತ್ತಿನ ನಮ್ಮ ದೊಡ್ಡ ಪ್ರಶ್ನೆ. ಏನಿತ್ತು ಆ ಕರೆಯಲ್ಲಿ ಅಂತಹ ಶಕ್ತಿ? ಜನ ತಮ್ಮ ಕೆಲಸ, ಕುಟುಂಬ, ಜೀವನದ ಭದ್ರತೆ ಎಲ್ಲವನ್ನೂ ಒಂದೇ ಕ್ಷಣದಲ್ಲಿ ಬಿಟ್ಟು ಹೊರಡುವಷ್ಟು ಪ್ರಬಲವಾದದ್ದು ಏನಿತ್ತು ಏಸುವಿನ ಮೊದಲ ಸಾರ್ವಜನಿಕ ಮಾತಿನಲ್ಲಿ? ಇದನ್ನೇ ನಾವಿವತ್ತು ಆಳವಾಗಿ ನೋಡೋಣ. ಖಂಡಿತ. ಈ ಘಟನೆಯ ಹಿನ್ನೆಲೆಯಿಂದ ಹಿಡಿದು ಅದರಲ್ಲಿ ಬಳಸಿದ ಪ್ರತಿಯೊಂದು ಪದದ ಅರ್ಥ ಮತ್ತು ಆ ಮೀನುಗಾರರ ನಿರ್ಧಾರದ ಹಿಂದಿನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಈ ಕಥೆ ನಮಗೆ ಬೇರೆ ರೀತಿ ಕಾಣಿಸಲು ಶುರುವಾಗುತ್ತೆ. ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಈ ಕಥೆ ನಡೆಯೋ ಸಮಯವೇ ಬಹಳ ಮುಖ್ಯ ಅಲ್ವಾ? ಮೂಲ ಪಾಠದಲ್ಲಿ ಸ್ನಾನಿಕ ಯೋವಾನನು ಬಂಧಿತನಾದ ಬಳಿಕ ಯೇಸು ಗಲಿಲೆಯೋಕ್ಕೆ ಬಂದರು ಅಂತ ಇದೆ. ಇದೊಂದು ಸಣ್ಣ ವಿವರದಂತೆ ಕಾಣಿಸ್ಬೋದು, ಆದರೆ ಇದರ ಹಿಂದೆ ದೊಡ್ಡ ಅರ್ಥವಿದೆ. ಖಂಡಿತವಾಗಿಯೂ ಇದೊಂದು ಕೇವಲ ಟೈಮ್ಲೈನ್ ಹೇಳುವ ವಾಕ್ಯವಲ್ಲ. ಆ ಕಾಲದ ಪರಿಸ್ಥಿತಿಯನ್ನು ಸ್ವಲ್ಪ ಕಲ್ಪಿಸಿಕೊಳ್ಳಿ. ಸ್ನಾನಿಕ ಯೋವಾನ್ನ ಅಂದಿನ ಕಾಲದ ಒಬ್ಬ ಧೈರ್ಯದ ಧ್ವನಿ, ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಿ ಅಂತ ಎಚ್ಚರಿಸುತ್ತಿದ್ದ ಪ್ರವಾದಿ. ಆ ಧ್ವನಿಯನ್ನು ಅಧಿಕಾರದಲ್ಲಿದ್ದವರು ಜೈಲಿಗೆ ಹಾಕಿ ಹತ್ತಿಕ್ಕಿದಾಗ ಜನರಲ್ಲಿ ಒಂದು ರೀತಿಯ ನಿರಾಶೆ, ಒಂದು ಕತ್ತಲೆ ಆವರಿಸಿತ್ತು. ಅಂದ್ರೆ ಭರವಸೆಯ ಒಂದು ಕಿರಣ ಆರಿಹೋದಂಥ ಸಂದರ್ಭ. ನಿಖರವಾಗಿಯೂ ಅಂಥ ಒಂದು ರಾಜಕೀಯ ಮತ್ತು ಆಧ್ಯಾತ್ಮಿಕ ಕತ್ತಲೆಯ ಸನ್ನಿವೇಶದಲ್ಲಿ ಯೇಸು ತಮ್ಮ ಸೇವೆಯನ್ನು ಆರಂಭಿಸ್ತಾರೆ. ಇದು ಒಂದು ಸಂಕೇತ. ಎಲ್ಲಿ ಸತ್ಯದ ಧ್ವನಿಯನ್ನು ಹತ್ತಿಕ್ಕಲಾಗುತ್ತದೆಯೋ ಅಲ್ಲಿಯೇ ಒಂದು ದೊಡ್ಡ ಬೆಳಕು ಹುಟ್ಟುತ್ತದೆ ಎನ್ನುವುದರ ಸೂಚನೆ. ಯೋವಾನನ ಯುಗ ಮುಗಿದು ಯೇಸುವಿನ ಹೊಸ ಯುಗ ಆರಂಭವಾಗುತ್ತಿದೆ ಅನ್ನೋದನ್ನು ಇದು ಸ್ಪಷ್ಟಪಡಿಸುತ್ತೆ. ಓಕೆ, ಆ ಹಿನ್ನೆಲೆಯಲ್ಲಿ ಯೇಸು ನೀಡುವ ಮೊದಲ ಘೋಷಣೆ ತುಂಬಾನೇ ಶಕ್ತಿಯುತವಾಗಿದೆ. ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ, ಪಶ್ಚಾತ್ತಾಪ ಪಡಿರಿ ಮತ್ತು ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ. ಇಲ್ಲಿ ಕಾಲವು ಪರಿಪಕ್ವವಾಗಿದೆ ಅಂದ್ರೆ ಏನು? ಟೈಮ್ ಮುಗಿತು ಅಂತಾನ ಅಥವಾ ಯಾವುದೋ ಡೆಡ್ಲೈನ್ ಬಗ್ಗೆನಾ? ಇದು ತುಂಬಾನೇ ಕುತೂಹಲಕಾರಿ ವಿಷಯ. ಯಾಕಂದ್ರೆ ನಾವು ಭಾಷಾಂತರದಲ್ಲಿ ಒಂದು ಪ್ರಮುಖವಾದ ಸೂಕ್ಷ್ಮತೆಯನ್ನು ಕಳೆದುಕೊಳ್ಳುತ್ತೇವೆ. ಮೂಲ ಗ್ರೀಕ್ ಭಾಷೆಯಲ್ಲಿ ಸಮಯವನ್ನು ಹೇಳೋಕೆ 2 ಬೇರೆ ಬೇರೆ ಪದಗಳಿವೆ. ಒಂದು ಕ್ರೋನೋಸ್. ನಾವು ಬಳಸುವ ಕ್ರೊನಾಲಜಿ ಅಂದ್ರೆ ಕಾಲಾನುಕ್ರಮ ಅನ್ನೋ ಪದ ಇಲ್ಲಿಂದಲೇ ಬಂದಿರಬೇಕು. ಹೌದು, ಕ್ರೋನೋಸ್ ಅಂದ್ರೆ ಗಡಿಯಾರ ತೋರಿಸುವ ಸಮಯ, ನಿಮಿಷ, ಘಂಟೆ, ದಿನಗಳು, ಹಾಗೆ ಉರುಳುತ್ತಾ ಹೋಗುವ ಸಾಮಾನ್ಯ ಸಮಯ. ಆದ್ರೆ ಇಲ್ಲಿ ಬೈಬಲಿನಲ್ಲಿ ಬಳಸಲಾದ ಪದ ಕೈರೋಸ್. ಹೌದು, ಕೈರೋಸ್ ಅಂದ್ರೆ ಕೇವಲ ಗಡಿಯಾರದ ಸಮಯವಲ್ಲ, ಅದು ಒಂದು ಸರಿಯಾದ ಸಮಯ, ಒಂದು ನಿರ್ಣಾಯಕ ಅವಕಾಶದ ಕ್ಷಣ. ದೇವರು ಇತಿಹಾಸದಲ್ಲಿ ಮಧ್ಯಪ್ರವೇಶಿಸಿ ಎಲ್ಲವನ್ನೂ ಬದಲಾಯಿಸಬಲ್ಲ ಒಂದು ಪರಿಪೂರ್ಣ ಘಟ್ಟ. ಓ, ಹಾಗಾದ್ರೆ ಯೇಸು ಹೇಳ್ತಿರೋದು ವಾಚ್ನಲ್ಲಿ ಟೈಮ್ ಎಷ್ಟಾಯ್ತು ಅಂತಲ್ಲ, ಬದಲಿಗೆ ಇದೇನಾ ಆ ಸರಿಯಾದ ಸಮಯ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ. ಎಕ್ಸಾಕ್ಟ್ಲಿ. ಯೇಸು ಹೇಳ್ತಿರೋದು, ನೀವು ಯಾವುದಕ್ಕಾಗಿ ಇಷ್ಟು ದಿನ ಕಾಯ್ತಿದ್ದೀರೋ ಆ ನಿರ್ಣಾಯಕ ಕ್ಷಣ ಈಗ ಬಂದಿದೆ, ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಅಂತ. ಇದೊಂದು ಎಚ್ಚರಿಕೆಯ ಕರೆ. ಹಾಗಾದ್ರೆ ಆ ಕೈರೋಸ್ ಸಮಯದಲ್ಲವರು ಘೋಷಿಸಿದ್ದು ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಅಂತ. ಆಗಿನ ಕಾಲದ ಜನರಿಗೆ ಸಾಮ್ರಾಜ್ಯ ಅಂದ ತಕ್ಷಣ ರೋಮನ್ ಸಾಮ್ರಾಜ್ಯದ ನೆನಪಾಗ್ತಿತ್ತೇನೋ. ಅವರಿದನ್ನೊಂದು ರಾಜಕೀಯ ಕ್ರಾಂತಿಯ ಕರೆ ಅಂದ್ಕೊಂಡಿರ್ತಾರ? ಖಂಡಿತವಾಗಿಯೂ ಬಹಳಷ್ಟು ಜನ ಹಾಗೇ ಅನ್ಕೊಂಡಿದ್ರು. ರೋಮನ್ನರ ಆಳ್ವಿಕೆಯಿಂದ ನಮ್ಮನ್ನು ಬಿಡಿಸುವ ಒಬ್ಬ ರಾಜ ಬರ್ತಾನೆ ಅಂತ. ಆದ್ರೆ ಯೇಸು ಮಾತ್ನಾಡ್ತಿದ್ದದ್ದು ಯಾವುದೇ ಭೌಗೋಳಿಕ ಗಡಿಗಳಿರುವ ರಾಜ್ಯದ ಬಗ್ಗೆ ಅಲ್ಲ. ದೇವರ ಸಾಮ್ರಾಜ್ಯ ಅಂದ್ರೆ ಅದು ದೇವರ ಆಳ್ವಿಕೆ. ಅದು ನಮ್ಮ ಹೃದಯದಲ್ಲಿ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ಸಮಾಜದಲ್ಲಿ, ಅಲ್ಲಿ ಸ್ಥಾಪನೆ ಆಗಬೇಕಾದ ಮೌಲ್ಯಗಳ ಸಾಮ್ರಾಜ್ಯ. ಹೌದು, ಪ್ರೀತಿ, ನ್ಯಾಯ, ಕ್ಷಮೆ, ಸೇವೆ, ಈ ಮೌಲ್ಯಗಳು ಎಲ್ಲಿ ಆಳ್ವಿಕೆ ನಡೆಸ್ತವೋ ಅದೇ ದೇವರ ಸಾಮ್ರಾಜ್ಯ. ಇದು ಅಧಿಕಾರ ಬದಲಾವಣೆಯ ಕರೆಯಲ್ಲ, ಇದು ನಮ್ಮೊಳಗಿನ ಪರಿವರ್ತನೆಯ ಕರೆ. ಸರಿ. ಹೊರಗಿನ ಶತ್ರುವನ್ನು ಸೋಲಿಸುವುದಕ್ಕಿಂತ ನಮ್ಮೊಳಗಿನ ದ್ವೇಷ, ಅಹಂಕಾರವನ್ನು ಸೋಲಿಸುವುದೇ ಈ ಸಾಮ್ರಾಜ್ಯದ ಗುರಿ.
ಓಕೆ. ಈ ಹೊಸ ಸಾಮ್ರಾಜ್ಯಕ್ಕೆ ಪ್ರವೇಶಿಸಬೇಕಾದರೆ ಯೇಸು 2 ಕಂಡೀಷನ್ ಹಾಕ್ತಾರೆ. ಒಂದು, ಪಶ್ಚಾತ್ತಾಪ ಪಡಿರಿ, ಇನ್ನೊಂದು ವಿಶ್ವಾಸವಿಡಿ. ಮೊದಲನೇದಾಗಿ ಪಶ್ಚಾತ್ತಾಪ ಅನ್ನೋ ಪದವನ್ನೇ ತೆಕ್ಕೊಳ್ಳೋಣ. ಸಾಮಾನ್ಯವಾಗಿ ನಾವಿದನ್ನ ಮಾಡಿದ ತಪ್ಪಿಗೆ ಬೇಜಾರು ಮಾಡಿಕೊಳ್ಳೋದು, ಕಣ್ಣೀರು ಹಾಕೋದು ಅಂತ ಅಂದ್ಕೋತೀವಿ. ಆದರೆ ಇಲ್ಲಿ ಅದರ ಅರ್ಥ ಅದಕ್ಕಿಂತ ಆಳವಾಗಿದೆಯಾ? ಖಂಡಿತ. ಇಲ್ಲಿಯೂ ಮೂಲ ಪದದ ಅರ್ಥವನ್ನು ನೋಡಬೇಕು. ಗ್ರೀಕ್ ಭಾಷೆಯಲ್ಲಿ ಇದಕ್ಕಾಗಿ ಬಳಸಿದ ಪದ ಮೆಟನೋಯ. ಮೆಟನೋಯ. ಹೌದು. ಮೆಟಾ ಅಂದ್ರೆ ಬದಲಾವಣೆ, ನೋಯ ಅಂದ್ರೆ ಮನಸ್ಸು. ಹಾಗಾಗಿ ಮೆಟನೋಯ ಅಂದ್ರೆ ಕೇವಲ ಭಾವನಾತ್ಮಕವಾಗಿ ಮರುಗುವುದಲ್ಲ, ಬದಲಿಗೆ ಮನಸ್ಸಿನ ಸಂಪೂರ್ಣ ಬದಲಾವಣೆ. ಮನಸ್ಸಿನ ಸಂಪೂರ್ಣ ಬದಲಾವಣೆ. ಇದನ್ನೊಂದು ಉದಾಹರಣೆ ಕೊಟ್ಟು ವಿವರಿಸಬಹುದಾ? ಖಂಡಿತ. ಹೀಗಂದ್ಕೊಳ್ಳಿ, ಒಬ್ಬ ವ್ಯಕ್ತಿ ತಾನು ಹೋಗಬೇಕಾದ ಜಾಗ ದಕ್ಷಿಣದಲ್ಲಿದೆ ಅಂತ ಗೊತ್ತಿದ್ರೂ ತಪ್ಪು ದಾರಿಯಲ್ಲಿ ಉತ್ತರ ದಿಕ್ಕಿಗೆ ವೇಗವಾಗಿ ನಡೀತಿದ್ದಾನೆ. ಅವನಿಗೆ ದಾರಿಯಲ್ಲಿ ಯಾರೋ ಸಿಕ್ಕಿ ನೀವ್ ಹೋಗ್ತಿರೋದು ತಪ್ಪು ದಾರಿ ಅಂತ ಹೇಳಿದಾಗ ಅವನು ಓ ಹೌದಲ್ಲ ಅಂತ ಸುಮ್ಮನೆ ಬೇಜಾರ್ ಮಾಡ್ಕೊಂಡು ಅದೇ ದಾರಿಯಲ್ಲಿ ಮುಂದೆ ಹೋದ್ರೆ ಪ್ರಯೋಜನವಿಲ್ಲ. ನಿಜ. ಮೆಟನೋಯ ಅಂದರೆ ಆ ವ್ಯಕ್ತಿ ತನ್ನ ತಪ್ಪನ್ನು ಅರಿತುಕೊಂಡು ಅಲ್ಲಿಯೇ ನಿಂತು 180 ಡಿಗ್ರಿ ತಿರುಗಿ ದಕ್ಷಿಣ ದಿಕ್ಕಿನ ಕಡೆಗೆ ಅಂದ್ರೆ ಸರಿಯಾದ ದಾರಿಯಲ್ಲಿ ನಡೆಯಲು ದೃಢ ನಿರ್ಧಾರ ಮಾಡುವುದು. ಓಹೋ. ಇದು ಕೇವಲ ಯೋಚನೆಯ ಬದಲಾವಣೆಯಲ್ಲ, ಇದು ಜೀವನದ ದಿಕ್ಕಿನ ಬದಲಾವಣೆ. ನಮ್ಮ ಇಡೀ GPS ಅನ್ನು ರೀಕ್ಯಾಲಿಬ್ರೇಟ್ ಮಾಡಿದ ಹಾಗೆ. ವಾವ್, ಅದು ತುಂಬಾನೇ ಸ್ಪಷ್ಟವಾಗಿದೆ. ಅಂದ್ರೆ ನಮ್ಮ ಹಳೆಯ ದಾರಿ, ಹಳೆಯ ಯೋಚನೆಗಳನ್ನು ಸಂಪೂರ್ಣವಾಗಿ ಬಿಟ್ಟು ಹೊಸ ದಾರಿಯಲ್ಲಿ ನಡೆಯುವುದು. ಹಾಗೆಯೇ 2ನೇ ಕಂಡೀಷನ್ ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ ಅನ್ನೋದು. ಇದರ ಅರ್ಥವೇನು? ವಿಶ್ವಾಸ ಅನ್ನೋದು ಕೂಡ ಕೇವಲ ಬೌದ್ಧಿಕ ಒಪ್ಪಿಗೆಯಲ್ಲ. ಹೌದು, ದೇವ್ರು ಹೇಳಿದು ಸರಿ ಅಂತ ತಲೆಯಾಡಿಸುವುದಲ್ಲ. ಇದಕ್ಕೊಂದು ಸುಲಭ ಉದಾಹರಣೆ ಅಂದ್ರೆ, ಒಬ್ಬ ಪೈಲಟ್ ವಿಮಾನವನ್ನು ಚೆನ್ನಾಗಿ ಓಡಿಸಬಲ್ಲ ಅಂತ ನಂಬುವುದು ಒಂದು ವಿಷಯ. ಆದ್ರೆ ಆ ಪೈಲಟ್ ಓಡಿಸುವ ವಿಮಾನದಲ್ಲಿ ನಾವೇ ಕೂತು ಪ್ರಯಾಣಿಸುವುದು ಅದು ಇನ್ನೊಂದು ವಿಷಯ. ಹಾ, ಮೊದಲನೇದು ಬೌದ್ಧಿಕ ನಂಬಿಕೆ, 2ನೇದು ಕ್ರಿಯಾತ್ಮಕ ವಿಶ್ವಾಸ. ಕರೆಕ್ಟ್. ಯೇಸು ಕೇಳುತ್ತಿರುವುದು ಆ 2ನೇ ರೀತಿಯ ವಿಶ್ವಾಸವನ್ನು. ನಿಮ್ಮ ಜೀವನದ ಚುಕ್ಕಾಣಿಯನ್ನು ದೇವರ ಕೈಗೆ ಕೊಟ್ಟು ಆತನ ಮಾತನ್ನು ನಂಬಿ ಪ್ರಯಾಣ ಬೆಳೆಸುವುದು. ಹಾಗಾಗಿ ಯೇಸುವಿನ ಕರೆ ಸ್ಪಷ್ಟವಾಗಿದೆ. ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಿ, ಅಂದ್ರೆ ಮೆಟನೋಯ, ಮತ್ತು ದೇವರೊಂದಿಗೆ ಒಂದು ವೈಯಕ್ತಿಕ ಕ್ರಿಯಾತ್ಮಕ ಸಂಬಂಧವನ್ನು ಆರಂಭಿಸಿ, ಅಂದ್ರೆ ವಿಶ್ವಾಸ. ಓಕೆ. ಈ ಒಂದು ಶಕ್ತಿಯುತವಾದ ಸಂದೇಶವನ್ನು ಕೊಟ್ಟ ತಕ್ಷಣ ಯೇಸು ತಮ್ಮ ತಂಡವನ್ನು ಕಟ್ಟಲು ಶುರು ಮಾಡ್ತಾರೆ. ಮತ್ತು ಇಲ್ಲಿಂದ ಕತೆ ನಂಗೆ ತುಂಬಾನೇ ರೋಚಕ ಅನ್ಸುತ್ತೆ. ಅವರು ಗಲೀಲೆಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಾ ಬಲೆ ಬೀಸುತ್ತಿದ್ದ ಸಿಮೋನ ಮತ್ತು ಆಂದ್ರೆಯರನ್ನು ನೋಡಿ, ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವನನ್ನಾಗಿ ಮಾಡುವೆನು ಅಂತಾರೆ. ಹೌದು, ಈ ಮನುಷ್ಯರನ್ನು ಹಿಡಿಯುವರು ಅನ್ನೋ ರೂಪಕ ಬಹಳ ಪ್ರಸಿದ್ಧ. ಆದರೆ ಇದರ ಅರ್ಥವೇನು? ಮೀನು ಹಿಡಿಯೋದು ಒಂದು ವೃತ್ತಿ, ಅದಕ್ಕೂ ಮನುಷ್ಯರನ್ನು ಹಿಡಿಯೋದಕ್ಕೂ ಏನು ಸಂಬಂಧ? ಇಲ್ಲಿರುವ ವ್ಯತ್ಯಾಸದಲ್ಲೇ ಇದರ ಸೌಂದರ್ಯ ಅಡಗಿದೆ. ಮೀನುಗಾರರು ಮೀನುಗಳನ್ನು ಬಲೆಯಿಂದ ಹಿಡಿಯೋದು ಯಾಕೆ? ಅವುಗಳನ್ನು ತಿನ್ನಲು, ಅಂದ್ರೆ ಅವುಗಳ ಜೀವನವನ್ನು ಕೊನೆಗೊಳಿಸಲು, ಅಂದ್ರೆ ಅವುಗಳ ಸಾವಿಗೆ. ಆದರೆ ಯೇಸು ಹೇಳುತ್ತಿರುವುದು, ನಿಮ್ಮ ಸ್ಕಿಲ್ಸ್, ನಿಮ್ಮ ವೃತ್ತಿಯನ್ನೇ ನಾನು ಬಳಸಿಕೊಳ್ತೀನಿ, ಆದರೆ ಅದರ ಉದ್ದೇಶವನ್ನು 180 ಡಿಗ್ರಿ ಬದಲಾಯಿಸುತ್ತೇನೆ ಅಂತ. ಅಂದ್ರೆ ಸಾವಿನಿಂದ ಜೀವದ ಕಡೆಗೆ. ನಿಖರವಾಗಿ. ಯೇಸುವಿನ ಶಿಷ್ಯರು ಜನರನ್ನು ಜೀವಕ್ಕಾಗಿ ಹಿಡಿಯುತ್ತಾರೆ. ಪಾಪ, ನಿರಾಶೆ, ದುಃಖ, ಅರ್ಥಹೀನತೆ ಅನ್ನೋ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ, ಆಧ್ಯಾತ್ಮಿಕವಾಗಿ ಸತ್ತಂತೆ ಬದುಕುತ್ತಿರುವ ಜನರನ್ನು ದೇವರ ಪ್ರೀತಿ ಮತ್ತು ಸತ್ಯ ಅನ್ನೋ ಬಲೆಯಿಂದ ಹಿಡಿದು ಅವರನ್ನು ನಿತ್ಯ ಜೀವದ ದಡಕ್ಕೆ, ರಕ್ಷಣೆಯ ದಡಕ್ಕೆ ತರುವುದು. ಹಾಗಾಗಿ ಒಂದು ವೃತ್ತಿ ಸಾವಿನ ಸಂಕೇತವಾಗಿದ್ದರೆ ಯೇಸು ಅದನ್ನೇ ಜೀವದ ಸಂಕೇತವಾಗಿ ಪರಿವರ್ತಿಸುತ್ತಾರೆ. ಇದು ನಿಜಕ್ಕೂ ಅದ್ಭುತವಾದ ಚಿಂತನೆ. ಈಗ ನಾವು ನಮ್ಮ ಮೂಲ ಪ್ರಶ್ನೆಗೆ ಬರೋಣ. ಯೇಸುವಿನ ಈ ಕರೆಯನ್ನು ಕೇಳಿದ ತಕ್ಷಣ ಸಿಮೋನ ಮತ್ತು ಆಂದ್ರೆಯರು ತಕ್ಷಣವೇ ತಮ್ಮ ಬಲೆಗಳನ್ನು ಬಿಟ್ಟು ಹೊರಡುತ್ತಾರೆ. ಸ್ವಲ್ಪ ಮುಂದೆ ಹೋದಾಗ ಯಾಕೋಬ ಮತ್ತು ಯೋಹನರು ಕೂಡ ಕೂಡಲೇ ತಮ್ಮ ದೋಣಿ, ತಮ್ಮ ತಂದೆಯನ್ನು ಬಿಟ್ಟು ಹೊರಡುತ್ತಾರೆ. ಇದು ಸ್ವಲ್ಪ ಅತಿ ಅನ್ನಿಸಲ್ವಾ? ಯಾರೋ ಅಪರಿಚಿತ ವ್ಯಕ್ತಿ ಬಂದು ನನ್ನ ಹಿಂದೆ ಬಾ ಅಂದ ತಕ್ಷಣ ತಮ್ಮ ಬದುಕಿನ ಆಧಾರವನ್ನೇ ಬಿಟ್ಟು ಹೋಗೋದು ಅಂದ್ರೆ ಇದು ಸ್ವಲ್ಪ ಬೇಜವಾಬ್ದಾರಿ ತರ ಕಾಣಲ್ವಾ? ಇದು ಸಾಮಾನ್ಯ ದೃಷ್ಟಿಕೋನದಿಂದ ನೋಡಿದ್ರೆ ಹೌದು. ಆದರೆ ಅವರು ಸ್ಪಂದಿಸ್ತಿದ್ದದ್ದು ಒಂದು ಸಾಮಾನ್ಯ ಕರೆಗಲ್ಲ, ಅದು ಕೈರೋಸ್ ಕ್ಷಣದ ಕರೆ. ಓ ಹೌದು. ಆ ಮೀನುಗಾರರು ಯೇಸುವಿನ ಮಾತಿನಲ್ಲಿ, ಅವರ ವ್ಯಕ್ತಿತ್ವದಲ್ಲಿ ಏನೋ ಒಂದು ವಿಶೇಷತೆಯನ್ನು, ಒಂದು ದೈವಿಕ ಅಧಿಕಾರವನ್ನು ಗುರುತಿಸಬೇಕು. ಅದು ತರ್ಕವನ್ನು ಮೀರಿದ ಒಂದು ಅನುಭವ.
ಮೂಲಪಾಠದಲ್ಲಿ ತಕ್ಷಣವೇ ಅನ್ನೋ ಪದವನ್ನು ಪದೇ ಪದೇ ಬಳಸಿರುವುದು ಇದನ್ನೇ ಸೂಚಿಸುತ್ತೆ. ಅಂದ್ರೆ ದೇವರ ಕರೆ ಬಂದಾಗ ತಡ ಮಾಡಬಾರದು ಅನ್ನೋ ಸಂದೇಶನ. ಅಥವಾ ಸಣ್ಣದೊಂದು ಒಳ್ಳೆ ಕೆಲಸ ಮಾಡುವ ಅವಕಾಶವಾಗಿರ್ಬೋದು, ಅದಕ್ಕೆ ನಾವು ಚೌಕಾಸಿ ಮಾಡಬಾರ್ದು. ನಾಳೆ ಮಾಡೋಣ, ನನಗೆ ಟೈಮ್ ಇಲ್ಲ ಅನ್ನೋ ಕಾರಣಗಳನ್ನು ಕೊಡದೆ ತಕ್ಷಣ ಸ್ಪಂದಿಸಬೇಕು. ಅವರು ಆ ಕ್ಷಣವನ್ನು ಕಳೆದುಕೊಂಡಿದ್ದರೆ ಇತಿಹಾಸದಲ್ಲಿ ಅವರ ಹೆಸರು ಇರುತ್ತಿರಲಿಲ್ಲ. ಸರಿ, ಇದು ಮೊದಲ ಪಾಠ. ಎರಡನೆಯದಾಗಿ, ಅವರು ಕೇವಲ ಹೊರಡಲಿಲ್ಲ, ಬಿಟ್ಟು ಹೊರಟರು. ಬಲೆಗಳು, ದೋಣಿ, ಕುಟುಂಬ, ಇದು ದೊಡ್ಡ ತ್ಯಾಗ. ಅದೇ ಎರಡನೇ ಪಾಠ, ತ್ಯಾಗದ ಮನೋಭಾವ. ಬಲೆ ಮತ್ತು ದೋಣಿ ಅವರ ಉಪಜೀವನದ ಮೂಲ, ಅವರ ಹೊಟ್ಟೆ ತುಂಬಿಸುವ ಸಾಧನ. ಅಂದ್ರೆ ಅವರು ತಮ್ಮ ಆರ್ಥಿಕ ಭದ್ರತೆಯನ್ನೇ ಬಿಟ್ರು. ಹೌದು. ದೇವರನ್ನು ಹಿಂಬಾಲಿಸುವುದೆಂದರೆ ಕೆಲವೊಮ್ಮೆ ನಮಗೆ ಅತಿ ಪ್ರಿಯವಾದ, ನಮಗೆ ಭದ್ರತೆ ನೀಡುವ ವಿಷಯಗಳನ್ನು ಬಿಡಲು ಸಿದ್ಧರಿರಬೇಕು. ಅದು ನಮ್ಮ ಅಹಂಕಾರ, ನಮ್ಮ ಕೆಟ್ಟ ಅಭ್ಯಾಸಗಳು ಅಥವಾ ನಮ್ಮದೇ ಆದ ಸ್ವಂತ ಯೋಜನೆಗಳಾಗಿರಬಹುದು. ಆ ತ್ಯಾಗಕ್ಕೆ ಸಿದ್ಧತೆ ಬೇಕು. ಮತ್ತು ಮೂರನೇ ಪಾಠ, ಇದು ನನಗೆ ಬಹಳ ಮುಖ್ಯ ಅನಿಸುತ್ತೆ. ಯೇಸು ಯಾಕೆ ಈ ಸಾಮಾನ್ಯ ಮೀನುಗಾರರನ್ನು ಆರಿಸಿಕೊಂಡ್ರು? ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಪಂಡಿತರಿದ್ರು, ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರಿದ್ರು, ಸಮಾಜದಲ್ಲಿ ಹೆಸರು ಮಾಡಿದ ಗಣ್ಯರಿದ್ರು. ಅವರನ್ನು ಬಿಟ್ಟು ಹೆಚ್ಚು ಓದದ, ದಿನವಿಡೀ ಮೀನಿನ ವಾಸನೆಯಲ್ಲಿ ಕೆಲಸ ಮಾಡುವ ಈ ಸಾಮಾನ್ಯರನ್ನು ಯಾಕೆ ಆಯ್ಕೆ ಮಾಡಿದ್ರು? ಇದೇ ಮೂರನೆಯ ಮತ್ತು ಅತ್ಯಂತ ಶಕ್ತಿಯುತವಾದ ಪಾಠ. ದೇವರು ಸಾಧಾರಣರಲ್ಲಿ ಅಸಾಧಾರಣ ಕಾರ್ಯವನ್ನು ಮಾಡುತ್ತಾರೆ. ಯೇಸು ಸಮಾಜದ ಗಣ್ಯರನ್ನೋ, ಶ್ರೀಮಂತರನ್ನೋ, ಧಾರ್ಮಿಕ ನಾಯಕರನ್ನೂ ಮೊದಲು ಕರೆಯಲಿಲ್ಲ. ಯಾಕೆಂದ್ರೆ ಅಂಥವರಿಗೆ ತಮ್ಮದೇ ಆದ ಜ್ಞಾನ, ತಮ್ಮದೇ ಆದ ಅಹಂಕಾರ ಇರುತ್ತಿತ್ತು. ಅವರಿಗೆ ಹೊಸ ವಿಷಯಗಳನ್ನು ಕಲಿಸುವುದು ಕಷ್ಟ. ಅಂದ್ರೆ ಅವರ ಪಾತ್ರೆ ಆಗಲೇ ತುಂಬಿ ಹೋಗಿತ್ತು. ಹೌದು, ಕರೆಕ್ಟ್. ಆದ್ರೆ ಈ ಮೀನುಗಾರರು ಸರಳ, ಶ್ರಮಜೀವಿಗಳು. ಅವರ ಮನಸ್ಸು ಅದು ಖಾಲಿ ಇತ್ತು, ಕಲಿಯಲು ಸಿದ್ಧವಿತ್ತು. ದೇವರು ನಮ್ಮ ಪದವಿ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ನಮ್ಮ ಹಿನ್ನೆಲೆಯನ್ನು ನೋಡುವುದಿಲ್ಲ. ದೇವರು ನೋಡುವುದು ನಮ್ಮ ಸಿದ್ಧತೆಯನ್ನು ಮತ್ತು ನಮ್ಮ ತೆರೆದ ಮನಸ್ಸನ್ನು. ದೇವರ ದೃಷ್ಟಿಯಲ್ಲಿ ಯಾರೂ ಸಾಮಾನ್ಯರಲ್ಲ. ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವ ವ್ಯಕ್ತಿಗಳ ಮೂಲಕವೇ ದೇವರು ಈ ಜಗತ್ತಿನಲ್ಲಿ ದೊಡ್ಡ ಕಾರ್ಯಗಳನ್ನು ಸಾಧಿಸುತ್ತಾರೆ. ನೀವು ಯಾರೇ ಆಗಿರಲಿ, ನೀವು ಸಿದ್ಧರಿದ್ದರೆ ನಾನು ನಿಮ್ಮನ್ನು ಬಳಸಿಕೊಳ್ಳಬಲ್ಲೆ ಅನ್ನೋದೇ ಅವರ ಆಯ್ಕೆಯ ಹಿಂದಿನ ಸಂದೇಶ. ಅದ್ಭುತ. ಹಾಗಾದರೆ ಒಟ್ಟಿನಲ್ಲಿ ಹೇಳೋದಾದ್ರೆ, ಮಾರ್ಕನ ಸುವಾರ್ತೆಯ ಈ ಚಿಕ್ಕ ಭಾಗ ಕೇವಲ ಒಂದು ಕಥೆ ಅಲ್ಲ. ಇದು ಕೈರೋಸ್ ಅನ್ನೋ ನಿರ್ಣಾಯಕ ಅವಕಾಶವನ್ನು ಗುರುತಿಸೋದರ ಬಗ್ಗೆ, ಮೆಟನೋಯ ಅನ್ನೋ ಜೀವನದ ದಿಕ್ಕನ್ನೇ ಬದಲಾಯಿಸೋ ಪರಿವರ್ತನೆಯ ಬಗ್ಗೆ, ಮತ್ತು ದೇವರ ಕರೆಗೆ ತಕ್ಷಣವೇ ತ್ಯಾಗ ಮನೋಭಾವದಿಂದ, ಸರಳ ಹೃದಯದಿಂದ ಸ್ಪಂದಿಸುವುದರ ಮಹತ್ವವನ್ನು ತಿಳಿಸುತ್ತೆ. ಹೌದು, ಅಂತಿಮವಾಗಿ ಆ ಸರಿಯಾದ ಸಮಯ ಬಂದಾಗ ಆ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಅನ್ನೋದೇ ಇದರ ಪ್ರಮುಖ ಸಂದೇಶ. ಆ ನಿರ್ಣಾಯಕ ಕ್ಷಣವನ್ನು ಗುರುತಿಸಿ ಅದಕ್ಕೆ ಸ್ಪಂದಿಸುವ ಜ್ಞಾನ ಮತ್ತು ಧೈರ್ಯ ನಮಗೆ ಬೇಕು. ಈ ಚರ್ಚೆಯನ್ನು ಮುಗಿಸೋ ಮುನ್ನ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ವಿಷಯವನ್ನು ಬಿಟ್ಟುಹೋಗಲು ಇಷ್ಟಪಡ್ತೇನೆ. ಖಂಡಿತ. ಮೂಲಪಾಠದಲ್ಲಿ ಒಂದು ಸಣ್ಣ ವಿವರವಿದೆ, ಅದನ್ನು ನಾವು ಸಾಮಾನ್ಯವಾಗಿ ಗಮನಿಸುವುದಿಲ್ಲ. ಯಾಕೋಬ ಮತ್ತು ಯೋವಾನರ ಬಗ್ಗೆ ಹೇಳುವಾಗ ಅವರು ತಮ್ಮ ತಂದೆ ಜೆಬೆದಾಯನನ್ನು ಕೂಲಿಯಾಳುಗಳ ಸಂಗಡ ದೋಣಿಯಲ್ಲಿ ಬಿಟ್ಟು ಹೋದರು ಅಂತ ಬರೆದಿದೆ. ಗಮನಿಸಿ, ಅವರು ಕೇವಲ ತಮ್ಮ ತಂದೆಯನ್ನಷ್ಟೇ ಬಿಡ್ಲಿಲ್ಲ, ಕೂಲಿಯಾಳುಗಳನ್ನೂ ಬಿಟ್ರು. ಹೌದು, ಇದು ಬಹಳ ಆಸಕ್ತಿದಾಯಕವಾದ ವಿವರ. ಇದರ ಅರ್ಥವೇನು? ಅವರದ್ದು ಕೇವಲ ಒಂದು ದೋಣಿ ಇಟ್ಕೊಂಡ ದಿನಗೂಲಿ ನಂಬಿ ಬದುಕುವ ಬಡ ಕುಟುಂಬವಾಗಿರಲಿಲ್ಲ. ಅವರಿಗೆ ಕೂಲಿಯಾಳುಗಳನ್ನು ನೇಮಿಸಿಕೊಳ್ಳುವಷ್ಟು ಆರ್ಥಿಕ ಶಕ್ತಿ ಇತ್ತು. ಅವರದ್ದು ಒಂದು ಸಣ್ಣ ಬಿಸ್ನೆಸ್ ಇದ್ದ ಹಾಗೆ. ಹಾಗಿದ್ದಲ್ಲಿ ಅವರ ತ್ಯಾಗವನ್ನು ನಾವು ಕೇವಲ ಬಡತನದಿಂದ ಬಂದವರ ತ್ಯಾಗ ಅಂತ ನೋಡಬೇಕಾ, ಅಥವಾ ಒಂದು ಸುಸ್ಥಿತಿಯಲ್ಲಿರುವ ಸ್ಥಾಪಿತವಾದ ಕುಟುಂಬದ ಭವಿಷ್ಯವನ್ನು, ಒಂದು ಆರಾಮದಾಯಕ ಜೀವನವನ್ನು, ತಮ್ಮ ಉತ್ತರಾಧಿಕಾರವನ್ನು ತೊರೆದ ಒಂದು ದೊಡ್ಡ ನಿರ್ಧಾರ ಅಂತ ನೋಡಬೇಕಾ? ಈ ಬಗ್ಗೆ ಸ್ವಲ್ಪ ಯೋಚಿಸಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.